ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಂತ ಕಷ್ಟಕ್ಕೂ ಎದರದ ಧೈರ್ಯವಂತ ಹೆಂಡತಿ, ಆ ಹೆಂಡತಿಗೆ ಧೈರ್ಯವಾಗಿ ಸದಾ ಜೊತೆಗೆ ನಿಲ್ಲುವಂತ ಗಂಡ, ಮುದ್ದು ಅರಗಿಣಿಗಳ ಜೋಡಿ ಅಂತ ಸಂಸಾರ ಇವ್ರದು. ಲೆಟ್ಸ್ ವೆಲ್ಕಮ್ ನಯನ ನಾಗರಾಜ್ ಹಾಗೂ ಸುಹಾಸ್. ತುಂಬಾ ಚೆನ್ನಾಗಿ ಹಾಡಿದ್ರು, ಅದ್ಭುತವಾಗಿತ್ತು. ನಯನ ನಾಗರಾಜ್ ಹಾಗೂ ಸುಹಾಸ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಹೊಸ ರೂಪದಲ್ಲಿ ಈ ವೇದಿಕೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳಿಂದ ಕಾಣೆಯಾಗಿದ್ರಿ. ಹೌದು, ಯಾಕೆ? ಕಾರಣಾಂತರಗಳಿಂದ ಐ ವಾಸ್ ಡೂಯಿಂಗ್ ಅ ವೆರಿ ವೆಲ್ ನೋನ್ ಸೀರಿಯಲ್ ಮುಂಚೆ. ಅಲ್ಲಿ ಒಂದ್ ಸ್ವಲ್ಪ ಗಜಿಬಿಜಿ ಆಯ್ತು. ಬಟ್ ಕೊನೆಗೆ ಹೇಗಾಗೋಯ್ತು ಅಂದ್ರೆ ಇನ್ನ ನನ್ನ ಕೈಯಲ್ಲಿ ಐ ಕ್ಯಾನ್ ನಾಟ್ ಸಸ್ಟೈನ್ ದೇರ್ ಅಂತ ಅನ್ಸ್ಬಿಡ್ತು. ಸೊ ಹಾಗಾಗಿ ಬಿಡ್ತೀನಿ ಅಂತ ಹೇಳ್ದೆ, ಬಿಟ್ಟೆ. ಅಲ್ಲಿಂದ ಆಚೆ ಬಂದ ಮೇಲೆ ಬೇರೆ ಆಫರ್ಸ್ ಬಂದು ನಾನು ಇನ್ನೇನು ಒಪ್ಕೊಳ್ಬೇಕು ಅನ್ನೋ ಟೈಮಲ್ಲಿ ಎಲ್ಲರೂ ಬ್ಯಾಕ್ ಆಫ್ ಆಗ್ತಾ ಇದ್ರು. ಯಾಕೆ ಅಂತ ಒಂದ್ ಸ್ವಲ್ಪ ಬ್ಯಾಕ್ ಆ್ಯಂಡ್ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯ್ತು ದಟ್ ಆ ಸೀರಿಯಲ್ ನಾನು ಬಿಟ್ಟಿದ್ರಿಂದ ಎಲ್ಲ ಕಡೆ ಅವ್ರನ್ನ ಹಾಕೋಬೇಡಿ, ಅವ್ರ ಸೀರಿಯಲ್ ಬಿಟ್ರು. ಸೊ ಅವರಿಂದ ನಮ್ಮ ಸೀರಿಯಲ್ ಮುಗ್ದು ಹೋಯ್ತು. ಅದು ಆಲ್ಮೋಸ್ಟ್ 800 ಎಪಿಸೋಡ್ಸ್ ಬಂದಿತ್ತು ಸೀರಿಯಲ್ಲು. ಅವ್ರನ್ನ ಹಾಕೊಂಡ್ರೆ ನಿಮ್ಮ ಸೀರಿಯಲ್ ಹಾಳಾಗೋ ತರ ಮಾಡ್ತೀವಿ, ಅದು ಇದು ಅಂತೆಲ್ಲ ಫುಲ್ ಎಲ್ಲ ಕಡೆ ಹಬ್ಸ್ತಿದ್ರಂತೆ. ಸೊ ಹಾಗಾಗಿ ಎವ್ರಿ ಪ್ರೊಡ್ಯೂಸರ್, ಎವ್ರಿ ಡೈರೆಕ್ಟರ್ ವರ್ ಸ್ವಲ್ಪ ಹಿಂಜರಿಕೆ ಇತ್ತು ಅವ್ರು ನನಗೆ ಹಾಕೊಳ್ಳೋದಕ್ಕೆ. ಸ್ವಲ್ಪ ಕುಗ್ಬಿಟ್ಟಿದ್ದೆ, ಸ್ವಲ್ಪ ಅಲ್ಲ ಆ್ಯಕ್ಚುಲಿ ತುಂಬಾನೇ ಕುಗ್ಬಿಟ್ಟಿದ್ದೆ. ಸೊ ಬೇಡವೇ ಬೇಡ ಗುರು ಸೀರಿಯಲ್ಲು, ಇದು ಐ ವಿಲ್ ಡೂ ಸಮಥಿಂಗ್ ಎಲ್ಸ್, ನನ್ನ ಬೇರೆ ಕರಿಯರ್ನ ನಾನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅಲ್ಲಿಂದ ನನ್ನ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯ್ತು. ಐ ಥಿಂಕ್ ಅವಳು ನನ್ನ ಕೈ ಹಿಡಿದಿದ್ದಾಳೆ ಅಂತ, ಶಾರದೆ. ಒಬ್ಬ ಕಲಾವಿದೆಗೆ ಒಂದು ಗ್ಯಾಪ್ ಅಂತ ಇರುತ್ತಲ್ಲ, ಒಂದು ದೊಡ್ಡ ವಿರಾಮ, ಅದೆಲ್ಲೋ ಒಂದ್ ಕಡೆ ತುಂಬಾನೇ ನೋವು ತಂದು ಕೊಡುತ್ತೆ. ನಿಜವಾಗ್ಲೂ ನಯನ ಅವ್ರು ಹೇಳ್ತಿರ್ಬೇಕಾದ್ರೆ ಅವ್ರು ಈಗ ನಗುಮುಖದಲ್ಲಿ ಹೇಳ್ತಾ ಇದಾರೆ, ಬಟ್ ಐ ಆಮ್ ಶೋರ್ ಆ ಟೈಮಲ್ಲಿ ಎಷ್ಟು ನೋವನ್ನ ಅನುಭವಿಸಿದ್ದೀರಾ. ಸಿಕ್ಕಾಬಟ್ಟೆ. ಅಂದರೆ ಈ ದಿನ ನಾನು ಹತ್ತಿಲ್ಲ ಅಂತ ಇಲ್ಲ, ಎವ್ರಿ ಡೇ ನನಗೆ ಹೇಳಬಾರ್ದು ಇದನ್ನ. ಆಮೇಲೆ ಅಮ್ಮ ಅಪ್ಪನ ಹತ್ರ ಹೇಳಿದೆ, ನಂಗೆ ಒಂದು ಸ್ವಲ್ಪ ಈ ಸೂಸೈಡಲ್ ಥಾಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತು. ಎಟ್ ಎನಿ ಕಾಸ್ಟ್ ನಾನು ಬಿಡಲೇಬೇಕು ಅಂತ ಡಿಸೈಡ್ ಮಾಡಿ ಐ ಲೆಫ್ಟ್ ಇಟ್. ಇವಾಗ ಅದೇ ನೀವು ಹೇಳ್ದಂಗೆ ಇವಾಗ ಐ ಆಮ್ ಸ್ಮೈಲಿಂಗ್ ಆ್ಯಂಡ್ ಟಾಕಿಂಗ್ ಅಬೌಟ್ ಇಟ್. ಅವಾಗ ಇಟ್ ವಾಸ್ ವಿ ಅಂಡರ್ಸ್ಟ್ಯಾಂಡ್ ನರಕ. ಈ ಸಮಯದಲ್ಲಿ ಸುಹಾಸ್ ಅವರ ಸಪೋರ್ಟ್ ಹೇಗಿತ್ತು ನಿಮಗೆ? ಅಲ್ಟಿಮೇಟಮ್ ಅಂತ ಹೇಳ್ಬೋದು ಆಕ್ಚುಲಿ. ವಿತೌಟ್ ಅ ಸೆಕೆಂಡ್ ಥಾಟ್, ಓಕೆ ಇವಾಗ ಇವಳು ಹಿಂಗಿದ್ದಾಳೆ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಇಟ್ ವಿಲ್ ಚಿಯರ್ ಹರ್ ಅಪ್ ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಹಿ ಈಸ್ ಬೀನ್ ಅ ಬ್ಯಾಕ್ ಬೋನ್ ಫಾರ್ ಮಿ ಆಕ್ಚುಲಿ. ವೆರಿ ನೈಸ್. ಅ ವೆರಿ ಲಾಂಗ್ ಟೈಮ್. ಇಲ್ಲ ಅವರೇ ಮಾತಾಡ್ತಾರೆ. ಆಗ್ಲಿಂದ ನೋಡ್ತಾ ಇದ್ದೀನಿ, 1/4 ಗಂಟೆಯಿಂದ ಮಾತಾಡ್ತಾ ಇದ್ದಾರೆ ಇವರು, ಒಂದು ಮಾತಾಡಕ್ಕೂ ಬಿಡ್ತಾ ಇಲ್ಲ ಪಾಪ. ನಾನು ಅದಕ್ಕೆ ಮೈಕೆಲ್ಲ ಇದಾಗಿರ್ಬೇಕು ತಡ್ರಿ ಅಂತ ಮಾತಾಡ್ತಿರಲ್ಲ. ಓಕೆ ಓಕೆ ಸರ್. ಅವರ ಮನಸ್ಸಿನ ಮಾತನ್ನೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ವೇದಿಕೆ ಮೇಲೆ ಅವರ ಜೀವನದ ಒಂದು ಜರ್ನಿಯನ್ನ ನಾವೆಲ್ಲರೂ ನೋಡ್ಕೊಂಡು ಬರೋಣ ಅಲ್ಲ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ನಾಗರಾಜ್, ಇವರು ನನ್ನ ಪತಿದೇವರು. ನಮಸ್ಕಾರ, ನನ್ನ ಹೆಸರು ಸುಹಾಸ್ ಅಂತ. ಸೊ ಫಸ್ಟ್ ಹೇಳಬೇಕು ಅಂತಂದರೆ ಆರ್ಸ್ ಇಸ್ ಅ ಲವ್ ಮ್ಯಾರೇಜ್. 10 ವರ್ಷ ಡೇಟ್ ಮಾಡಿ ಮದುವೆ ಆದ್ವಿ. 2024 ಜೂನ್ 16ನೇ ತಾರೀಕು ನಾವು ಮದುವೆ ಆದ್ವಿ. ಒಟ್ಟಿಗೆ ನಾವು ಮೀಟ್ ಮಾಡಿದ್ದು ಥಿಯೇಟರ್ ಟೀಮ್ನಲ್ಲಿ, ದೃಶ್ಯ ರಂಗತಂಡ ಅಂತ ಡಾಕ್ಟರ್ ದಾಕ್ಷಾಯಿಣಿ ಭಟ್ ಮ್ಯಾಮ್ ನಡೆಸ್ಕೊಡೋವಂಥದ್ದು. ಮೋಸ್ಟ್ಲಿ ಆವಾಗಲೇ ಆ ಒಂದು ಸ್ಪಾರ್ಕ್ ಹುಟ್ಟಿತ್ತು ಅಂತ ಅನ್ಸುತ್ತೆ ನಮ್ಮ ಮಧ್ಯ. ವಿ ಸ್ಟಾರ್ಟೆಡ್ ಟೆಕ್ಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒನ್ ಡೇ ಆಲ್ ಆಫ್ ಅ ಸಡನ್ ಸುಮ್ಮನೆ ಮುದ್ದು ಅಂತ ಕರೆದ್ಬಿಟ್ಟಿದ್ದು ಇವರು. ಅವತ್ತಿನ ದಿನ ಎಸ್ಪೆಷಲಿ ಡಿಸೆಂಬರ್ 2014 ನಾನು ಕೇಳಿದೆ, ಯಾಕೆ ನೀನು ನನ್ನ ಮುದ್ದು ಅಂತ ಕರೀತೀಯ, ಯಾಕೆ ಸಲ್ಗೆನ ಮಾತಾಡ್ತೀಯ ನೀನು ನನ್ನ ಹತ್ರ ಅಂತ ಕೇಳಿದೆ. ಇವನು ಒಂದು 2 ಮಿನಿಟ್ಸ್ ಪಾಸ್ ತಗೊಂಡು, ನೋಡ್ಮಾ ನಂಗೆ ನೀನಂದ್ರೆ ಇಷ್ಟ, ಐ ಲವ್ ಯು, ನಾವೇನಾದ್ರೂ ಮದ್ವೆ ಗಿದ್ವೆ ಎಲ್ಲ ಮಾಡ್ಕೊಂಡ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಅಷ್ಟು ಹೇಳಬಲ್ಲೆ ಅಷ್ಟೇ, ಇದು ಬಿಟ್ಟು ನೀನು ಇಷ್ಟ, ನೀನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯೋ ಇಟ್ ಇಸ್ ಲೆಫ್ಟ್ ಟು ಯು ಅಂದ. ಆವಾಗಲೇ ನಾನೇನು ಎಕ್ಸ್ಪ್ರೆಸ್ ಮಾಡೋಕೆ ಹೋಗಲಿಲ್ಲ. 3-4 hours ಆದಮೇಲೆ ಐ ವಾಸ್ ಲೈಕ್ ಸರಿ ಓಕೆ ಲೆಟ್ಸ್ ಸ್ಟಾರ್ಟ್ ಡೇಟಿಂಗ್ ಅಂತ ಹೇಳಿದೆ ಇವನಿಗೆ ನಾನು. ತುಂಬ ಸಿಂಪಲ್ ಲೈಫ್ನ ಬಾಳ್ಬೇಕು ಅಂತಲೇ ನಾವು ಯಾವಾಗಲೂ ಇಷ್ಟಪಡೋದು. ಆ್ಯಂಡ್ ಐ ಥಿಂಕ್ ನಮಗೆ ಎಷ್ಟು ದುಡ್ಡು ಬರಲಿ ಎಷ್ಟು ದುಡ್ಡು ಬರದೇ ಇರಲಿ, ದಟ್ ಡಸಂಟ್ ಮ್ಯಾಟರ್ ಟು ಅಸ್. ಸೊ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಹಿಂಗೆ
ಆರಾಮಾಗಿ ಖುಷಿ ಖುಷಿಯಾಗಿ ಒಂಚೂರು ಕಷ್ಟನೋ ಸುಖನೋ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಸ್ಟೇ ಟುಗೆದರ್ ಸ್ಟಿಕ್ ಟುಗೆದರ್ ಆ್ಯಂಡ್ ಹಿಂಗೆ ಕಟ್ಟೋಣ ಜೀವನನ ಅಂತ. ಏನ್ ಗೊತ್ತಾ ಶ್ವೇತು, ಹೇಳಿ ಹೇಳಿ. ಯಾರನ್ನ ಶ್ವೇತನ್ನ? ನಾನೇ ಶ್ವೇತು. ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಯಾರನ್ನ ಕೇಳ್ತಿದ್ದೀರಾ ಶ್ವೇತುನ ಅನ್ಬಿಟ್ಟು? ಅಲ್ಲ ಶ್ವೇತುನ ಅಂತ ಅಲ್ಲಿ ಕೇಳ್ದೆ, ಅವ್ರೇನು ಆನ್ಸರ್ ಕೊಡ್ಲಿಲ್ವಲ್ಲ. ಕನ್ನಡಕ ಹಾಕಿದೀನಿ, ಯಾವ ಕಡೆ ಹೇಳಿದ್ರು ನಡೀತದೆ ಅಂತ. ಈ ರಾತ್ರಿ ಆದ ಕನ್ನಡಕ ತೆಗ್ಸಿ ಇವ್ರಿಗೆ ಯಾರನ್ನ ನೋಡ್ತಿದ್ದಾರೆ ಯಾರ್ ಏನು ನೋಡ್ತಿದಾರೆ ಗೊತ್ತಾಗ್ತಾ ಇಲ್ಲ. ಅನಿಸ್ತಿಲ್ಲ. ಯಾರಿಗ ಇವಾಗ ಪ್ರಶ್ನೆ? ನಾನು ಏನ್ ಪ್ರಶ್ನೆ ಕೇಳಿದ್ದು? ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಿಮ್ಗೆ ಗೊತ್ತಾ? ನಾನು ತಿರ್ಗಿ ಏನ್ ಪ್ರಶ್ನೆ ಕೇಳಿ? ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಅಂತಲ್ಲ ಶ್ವೇತು, ನಾನೇನ್ ಹೇಳ್ದೆ? ಮುಂದೊಂದು ಪ್ರಶ್ನೆ ಕೇಳು ಅಷ್ಟೇ. ಏನ್ ಪ್ರಶ್ನೆ ಕೇಳ್ಬೇಕು ನನಗೆ ಹೇಳ್ಕೊಡಿ. ಏನ್ ಪ್ರಶ್ನೆ ಗೊತ್ತಾ ಶ್ವೇತು? ಹಾ ನೀವು ಲವ್ ಮಾಡಿ ಮದುವೆ ಆಗಿದ್ದ ಅಥವಾ ಅಪ್ಪ ಅಮ್ಮ ಅರೇಂಜ್ ಮ್ಯಾರೇಜ್ ಮಾಡಿದ್ದ ಅಂತ ಕೇಳು. ಹೇಳಿದ್ರಲ್ಲ ಅವರು ಲವ್ ಮ್ಯಾರೇಜ್ ಅಂತ. ಹೇಳ ಆಗೋಯ್ತಾ? ಹಾ ಒಂದು ಎಷ್ಟು ವರ್ಷದ ಲವ್ ಅಂತ ಕೇಳು. ಅದನ್ನು ಹೇಳಾಯ್ತಲ್ಲ. ಅದು ಹೇಳಾಯ್ತಾ? ಎಲ್ಲ ಒಂದೇ ದಿನ ಹಿಂಗ್ ಹೇಳ್ಬಿಟ್ರೆ ಇನ್ನು ಸೀಸನ್ ಫುಲ್ ಏನ್ ಹೇಳ್ತೀರಾ? ಕೇಳಿ ಕುರಿ, ಏನೋ ಪ್ರಶ್ನೆ ಇದೆ. ಏನಾರು ಪ್ರಶ್ನೆ ಕೇಳಿ ಶ್ವೇತು, ನಿನಗೂ ಪೇಮೆಂಟ್ ಕೊಡ್ತಾರೆ ತಾನೇ? ಆಕ್ಚುಲಿ ಏನ್ ಗೊತ್ತಾ, ಅವಾಗಿಂದ ಅವರೇ ಪ್ರಶ್ನೆ ಕೇಳ್ತಾ ಇದಾರೆ, ನೀವು ಅವಾಗಿಂದ ಸುಮ್ನೆ ನೀವೊಂದು ಕ್ವಶನ್ ಕೇಳಿ ಇವಾಗ. ನಾನೇ ಸುಮ್ಮನೆ ನಿಲ್ಸಕ್ಕೆ ಕರ್ಸಿದ್ರಲ್ಲ ಮೇಡಮ್. 10 ವರ್ಷದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಕೇಳೋ. ಒಳ್ಳೆ ಕ್ವಶನ್. ಆ 10 ವರ್ಷದಲ್ಲಿ ಏನ್ ಮಾಡ್ತಿದ್ರಿ ನೀವು? ಹೊಲಾಡ್ತಾ ಇದ್ವಿ. ವಾಲಾಡ್ತಾ ಇದ್ರಂತ ಅವ್ರು. 10 ವರ್ಷ ಪೂರ್ತಿ ವಾಲಾಡ್ತಾ ಇದ್ರ ಅಂತ ಕೇಳೋ. 10 ವರ್ಷ ಪೂರ್ತಿ ವಾಲಾಡ್ತಾ ಇದ್ರ? ಇಲ್ಲ ಆಕ್ಚುಲಿ ಗ್ಯಾಪ್ ಕೊಟ್ಟು ವಾಲಾಡ್ತಾ ಇದ್ರು. ನಮಗೆ ವಾಲಾಡಕ್ಕೆ ತುಂಬಾ ಅಡಚಣೆಗಳಿತ್ತು. ದೊಡ್ಡ ಪೆಕ್ರಿ ತರ ಯಾವಾಗ್ಲೂ ನಮ್ಮ ಅಕ್ಕನ ಹತ್ರ ಸಿಕ್ಕಾಕೋತಾ ಇದ್ದೆ ನಾನು ವಾಲಾಡ್ಬೇಕಾರೆ. ಅಂದ್ರೆ ಆತರ ಯೋಚನೆ ಮಾಡ್ಬೇಡಿ. ಅಲ್ಲ, ನಾನು ಆತರ ಯೋಚನೆ ಮಾಡೇ ಇಲ್ಲ, ನೀವ್ ಯಾಕೆ ಆತರ ಯೋಚನೆ ಮಾಡ್ತೀರಾ? ಇಲ್ಲ ಹಂಗೆ ಹೇಳಿಲ್ಲ ನಾನು. ಬಟ್ ಯಾವಾಗ್ಲೂ ನನ್ನ ಫೋನ್ ಮೆಸೇಜಸ್ ಹತ್ರ ತಗ್ಲಾಕೊಳ್ತಾ ಇದೆ. ಸಾರಿ ಹೇಳೋನು ಡಿಲೀಟ್ ಮಾಡು ಅಂತ. ಹೋಗ್ಲಿ, ಮೆಸೇಜ್ ಅಲ್ಲಿ ಏನ್ ಇರ್ತಾ ಇತ್ತು ಅದನ್ನಾದ್ರೂ ಹೇಳಿ. ಏನೂ ಇಲ್ಲ, ಮುದ್ದು ಇರ್ತಿತ್ತು, ಏನ್ ಮಾಡ್ತಿದ್ಯಾ ಇರ್ತಿತ್ತು, ಬರೀ ಅಂತದ್ದೇ. ನಾಳೆ ಎಲ್ಲಾದ್ರೂ ಚಾನ್ಸೇ ಹೋಗೋಣ ಇಲ್ಲ ಆತರ ಮೆಸೇಜ್ ನ ಡಿಲೀಟ್ ಮಾಡು ಅಂತ ಹೇಳಕ್ ಸಾಧ್ಯ ಇಲ್ಲ. ಅಂದ್ರೆ ತಗ್ಲ ಹಾಕೊಂಡ್ಬಿಡ್ತೀವಿ ಅಂತ. ಮನೆಯಲ್ಲಿ ತಗ್ಲಾಕೊಂಡ್ಬಿಡ್ತೀವಿ ಅಂದ್ರೆ ಇವರಿಬ್ರು ಡೇಟಿಂಗು ಏನಕ್ ಬೇಕು ಈ ವಯಸ್ಸಲ್ಲೇ ಇವರಿಗೆ ಅಂತ ಆತರ ತಗ್ಲಾಕೊಂಡ್ಬಿಡ್ತೀವಿ ಅಂತ ಡಿಲೀಟ್ ಮಾಡು. ಅಲ್ಲ, ಇನ್ ಯಾವ ವಯಸ್ಸಲ್ಲಿ ಮಾಡ್ಬೇಕು ಅಂತ ಕೇಳೋ. ಮತ್ತ ಹಂಗಾರ ಆತರ ಇನ್ ಯಾವ ವಯಸ್ಸಲ್ಲಿ ಮಾಡ್ಬೇಕು ನಾವು? ಯಾವ ವಯಸ್ಸಲ್ಲೂ ಮಾಡ್ಬೇಡಿ ಅಂತ ನಮ್ಮ ಅಮ್ಮ ಅಪ್ಪ ಹೇಳ್ತಾರಲ್ಲ. ಬೈತಾರಂತಲ್ಲ. ಯಾವ ವಯಸ್ಸಲ್ಲೂ ಮಾಡ್ಲೇಬೇಡಿ ಅಂದ್ರೆ ಯಾಕೆ ಹುಟ್ಟಬೇಕಾಗಿತ್ತು ಅಂತ ಕೇಳೋ. ಯಾವ ವಯಸ್ಸಲ್ಲಿ ಮಾಡ್ಬೇಕಾದ್ರೆ ಯಾಕೆ ಹುಟ್ಟಬೇಕಾಗಿತ್ತು? ನಮ್ಮ ಅಮ್ಮ ಅಪ್ಪನ್ ಕೇಳ್ಬಿಡಿ. ಅವ್ರ ಅಪ್ಪ ಅಮ್ಮನ ಹೋಗಿ ಕೇಳಿ. ಅವ್ರ ಅಪ್ಪ ಅಮ್ಮನ್ ಕೇಳ್ಬೇಕಂದ್ರೆ ಇವ್ರನ್ನ ಯಾಕೆ ಜೋಡಿ ನಂಬರ್ 1 ಕರ್ಸ್ಬೇಕಾಯ್ತು ಅಂತ ಕೇಳೋ. ನೀವೇ ಕೇಳಿ. 24 ಸಲ ನೀನ್ ಕೇಳ, ನಾನು ಅಲ್ಲಿ ಕೇಳೋ ಬದಲು